ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಬಿಗ್ ಬಾಸ್ ಸೀಸನ್ 12 10ನೇ ವಾರದ ವೋಟಿಂಗ್ ರಿಸಲ್ಟ್ ಅಂದರೆ ಶುಕ್ರವಾರದ ತಡರಾತ್ರಿಯ ವೋಟಿಂಗ್ ರಿಸಲ್ಟ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೇಂಜಸ್ ಇದೆ ಅಂತಲೇ ಹೇಳ್ಬೋದು. ಡೇಂಜರ್ ಝೋನಲ್ಲಿ ಯಾರಿದ್ದಾರೆ ಮತ್ತು ಸೇಫ್ ಝೋನಲ್ಲಿ ಯಾರಿದ್ದಾರೆ ಅಂತ ಎಲ್ಲನೂ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಬನ್ನಿ. ಇವಾಗ 9ನೇ ಸ್ಥಾನದಲ್ಲಿ ಸೂರಜ್ ಅವರಿದ್ದಾರೆ. 9ನೇ ಸ್ಥಾನದಲ್ಲಿ ಗುರುವಾರ ಅಷ್ಟೇ ಧ್ರುವಂತ್ ಅವರಿದ್ದರು. ಇವಾಗ ಸೂರಜ್ ಅವರಿದ್ದಾರೆ. ಡೇಂಜರ್ ಝೋನಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು. 8ನೇ ಸ್ಥಾನಕ್ಕೆ ನೋಡಿ ರಾಶಿಕ್ ಅವರು 8ನೇ ಸ್ಥಾನಕ್ಕೆ ಬಂದಿದ್ದಾರೆ. 7ನೇ ಸ್ಥಾನದಲ್ಲಿದ್ದರು ರಾಶಿಕ್ ಅವರು ಗುರುವಾರ. ಹಾಗೆ 7ನೇ ಸ್ಥಾನದಲ್ಲಿ ಮಾಳು ಅವರು ಬಂದಿದ್ದಾರೆ. ಮಾಳು ಅವರು 4ನೇ ಸ್ಥಾನದಲ್ಲಿದ್ದರು ಗುರುವಾರ. ಇವಾಗ 7ನೇ ಸ್ಥಾನಕ್ಕೆ ಬಂದಿದ್ದಾರೆ. 6ನೇ ಸ್ಥಾನಕ್ಕೆ ಸ್ಪಂದನ ಅವರು ಬಂದಿದ್ದಾರೆ. ನೋಡಿ, ತುಂಬ ಚೇಂಜಸ್ ಇದೆ ಇವತ್ತಿಂದು ವೋಟಿಂಗ್ ರಿಸಲ್ಟು. ಅದೇ 5ನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ. ಧ್ರುವಂತ್ ಅವರು ನೋಡಿ 9ನೇ ಸ್ಥಾನದಲ್ಲಿದ್ದರು ಗುರುವಾರ. ಇವಾಗಲೇ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. 4ನೇ ಸ್ಥಾನಕ್ಕೆ ಅಭಿಷೇಕ್ ಬಂದಿದ್ದಾರೆ. ಹಾಗೆ ಕಾವ್ಯ ಅವರು ಸಹ 3ನೇ ಸ್ಥಾನದಲ್ಲಿದ್ದಾರೆ. ಸೇಮ್ ಇದು ಚೇಂಜಸ್ ಇಲ್ಲ, 3ನೇ ಸ್ಥಾನದಲ್ಲಿದ್ದಾರೆ. ಮತ್ತು ರಕ್ಷಿತಾ ಅವರು 2ನೇ ಸ್ಥಾನದಲ್ಲಿ ಮತ್ತು 1ನೇ ಸ್ಥಾನದಲ್ಲಿ ಗಿಲ್ಲಿ, ಇವರು 3 ಜನ ಸೇಮ್ ಇದ್ದಾರೆ. ಇನ್ನು ಇಲ್ಲಿ ಕಾವ್ಯ, ರಕ್ಷಿತಾ, ಗಿಲ್ಲಿ ಇವ್ರು 3 ಜನದಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ ಫ್ರೆಂಡ್ಸ್. ಅದರಲ್ಲಿ ಅಭಿಷೇಕ್, ಧ್ರುವಂತ್, ಸ್ಪಂದನ, ಮಾಳು, ರಕ್ಷಿತಾ, ಸೂರಜ್ ಇವರು 5 ಜನದಲ್ಲಿ ತುಂಬ ಅಂದರೆ ತುಂಬಾ ಚೇಂಜಸ್ ಇದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಇವಾಗ ಯಾರ್ಯಾರು ಡೇಂಜರ್ ಝೋನಲ್ಲಿದ್ದಾರೆ ಮತ್ತು ಯಾರ್ಯಾರು ಸೇಫ್ ಝೋನಲ್ಲಿದ್ದಾರೆ ಅಂತ ಈ ವೋಟಿಂಗ್ ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಇನ್ನು ನಾಳೆ ನೋಡೋಣ ಯಾರೇ ಸೇವ್ ಆಗ್ತಾರೆ, ಯಾರು ಡೇಂಜರ್ ಝೋನಲ್ಲಿ ಇರ್ತಾರೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.